ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ಭಾವಿಸ್ತಾ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಂಪ್ಲೀಟ್ಲಿ ಮಿಕ್ಸ್ ವಿಡಿಯೋ ಅಂತಲೇ ಹೇಳ್ಬೋದು. ಬ್ಯಾಕಪ್ ತೆಗಿಬೇಕಿತ್ತು. ಸೊ ಇರೋ ವಿಡಿಯೋಗಳೆಲ್ಲ ನನಗೆ ಹಾಗೇ ಬಿಡೋಕ್ಕೆ ಏನೋ ಗೊತ್ತಿಲ್ಲಪ್ಪ. ತುಂಬ ದಿನ ಆದ್ರೂ ಏನಾದರೂ ಆ ವಿಡಿಯೋನ ಅಪ್ಲೋಡ್ ಮಾಡಿ ಆಮೇಲೆ ಡಿಲೀಟ್ ಮಾಡೋಣ ಅಥವಾ ಬ್ಯಾಕಪ್ ತೆಗಿಯೋಣ ಅನ್ನೋದೇ ನನ್ನ ಉದ್ದೇಶ. ಇದು ಬಂದುಬಿಟ್ಟು ಸ್ಕೂಲ್ನಲ್ಲಿ ಸಂಕ್ರಾಂತಿ ಸೆಲೆಬ್ರೇಷನ್ ಇತ್ತು. ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಸಂಕ್ರಾಂತಿ ದಿನ ಎಲ್ಲರೂ ಕೂಡ ನಾವು ಒಂದು 3 ಜನ ಒಂದೇ ಥರ ಸೀರೆಗಳು ಹಾಕ್ಕೊಂಡು ಬಂದಿದ್ವಿ. ನೋಡಿ ನಾವು 3 ಜನ. ಸೊ ಹಾಗಾಗಿ ಒಂದಷ್ಟು ಫೋಟೋಸ್ಗಳು ತಗೊಳ್ಳೋಣ ಅಂತ ಹೇಳಿ ಎಲ್ಲರೂ ಫೋಟೋಸ್ಗಳು ತೊಗೊಂಡಿದ್ವಿ. ಹಾಗೆ ಅದ್ರ ಹಿಂದಿನ ದಿನ ಎಲ್ಲ ಮೆಹಂದಿ ಹಾಕ್ಕೊಂಡಿದ್ವಿ ಕ್ಲಾಸ್ನಲ್ಲಿ. ಕ್ಲಾಸ್ ಎಲ್ಲ ಮುಗಿದ್ಮೇಲೆ ಬರಬೇಕಾದ್ರೆ ಹಾಕ್ಕೊಂಡು ಮನೆಗೆ ಬಂದಿದ್ವಿ. ಸೊ ಅದೆಲ್ಲ ಒಂದಷ್ಟು ವಿಡಿಯೋ ಇತ್ತು. ಹಾಗಾಗಿ ಅದನ್ನೆಲ್ಲ ಅಪ್ಲೋಡ್ ಮಾಡೋಣ, ಆ ಸಂಕ್ರಾಂತಿ ವಿಶೇಷ ಹಾಗೆ ಉಳ್ಕೊಂಡಿರಲಿ ಅಂತ ಹೇಳ್ತಾ ನಾನು ವಿಡಿಯೋಗಳನ್ನ ಮಾಡ್ಕೊಂಡಿದ್ದೆ. ಹಾಗೆ ಮನೆಗೆ ಬಂದು ಕೂಡ ಕೆಲವೊಂದು ಸಂಕ್ರಾಂತಿ ಸೆಲೆಬ್ರೇಷನನ್ನು ಮಾಡಿದ್ದೆ. ಬಟ್ ಏನಪ್ಪ ಆಯಿತು ಅಂತ ಹೇಳಿದ್ರೆ, ಸಂಕ್ರಾಂತಿ ದಿನಾನೇ ನಂದು ಪೀರಿಯಡ್ಸ್ ಆಗೋಯಿತು. ಹಾಗಾಗಿ ಪೂಜೆ ಮಾಡೋಕ್ಕಾಗಿರಲಿಲ್ಲ ನಾನು ಸಂಕ್ರಾಂತಿ ದಿನ. ಇದು ಬಂದು ಸರಸ್ವತಿ ಪೂಜೆ ಮಾಡಿದ್ದಿದ್ದು ಫೋಟೋಸ್ ನಾನು ಹಾಕಿರೋದು ಇವಾಗ ಅಷ್ಟೇ. ಅದಾದಮೇಲೆ ಇದು ಒಂದು ಫಂಕ್ಷನ್ ಇತ್ತು, ಅಲ್ಲಿಗೆ ಹೋಗಿದ್ವಿ. ಅಲ್ಲಿನ ವಿಡಿಯೋ ಫೋಟೋಸ್ಗಳನ್ನು ನಾನು ಹಾಕಿರೋದು. ಫಂಕ್ಷನ್ಗೆ ಹೋಗಿದ್ವಲ್ಲ ಅದರದ್ದು. ಹಾಗೆ ನಾವು ಸ್ವಲ್ಪ ವೈದ್ಯನಾಥೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಕೂಡ ಹೋಗಿದ್ವಿ. ಹಾಗೆಯೇ ಭುವರ ಸ್ವಾಮಿ ದೇವಸ್ಥಾನಕ್ಕೆ ಕೂಡ ಹೋಗಿದ್ವಿ. ಅದೆಲ್ಲದರದ್ದು ಮಿಕ್ಸ್ ವಿಡಿಯೋಗಳನ್ನ ಹಾಕಿದ್ದೀನಿ. ಹಾಗೆ ನಮ್ಮ ಅಪಾರ್ಟ್ಮೆಂಟ್ನಲ್ಲಿ ಒಂದು ಸತ್ಯನಾರಾಯಣ ಪೂಜೆ ಕೂಡ ಆಯಿತು. ಸೊ ಆ ವಿಡಿಯೋನ ಕೂಡ ಹಾಕಿದ್ದೀವಿ. ಆ್ಯಕ್ಚುಲಿ ನಾವು ಏನೋ ಊರಿಂದು ಜಮೀನ್ದು ಖಾತೆ ಮಾಡಿಸ್ಬೇಕಿತ್ತು ನನ್ನ ಹಸ್ಬೆಂಡ್ ಹೆಸರದ್ದು. ಅಲ್ಲಿಗೇನೋ ಹೋಗಿದ್ವಿ ನಾವು. ಆವಾಗ ಹೋಗಿರಬೇಕಾದ್ರೆ ರಿಟರ್ನ್ ನಾವು ಬಂದುಬಿಟ್ಟಿದ್ವಿ ಅವತ್ತು. ಮತ್ತು ಇನ್ನೊಂದು ದಿವಸ ನಂಗೆ ನಿಜವಾಗ್ಲೂ ನೆನಪಾಗ್ತಾನೆ ಇಲ್ಲ. ಈಗ ರೀಸೆಂಟಾಗಿ ಆಗಿದ್ರು ನನಗೆ ನೆನಪಾಗ್ತಾನೆ ಇಲ್ಲ. ಸೊ ಅವಾಗ ಹೋಗಿದ್ವಲ್ಲ, ಆವಾಗ ಹರಳಳ್ಳಿಗೆ ಹೋಗಿದ್ದು. ಅಲ್ಲಿಂದ ಬರಬೇಕಾದ್ರೆ ಮಕ್ಕಳು ನಮಸ್ಕಾರ ಮಾಡ್ತಿರೋದು. ಸೊ ಇದೆಲ್ಲ ಫಸ್ಟೇ ಫೋಟೋಗಳು ಹಾಕಿದ್ದೀನಿ, ಆಮೇಲೆ ವೀಡಿಯೋಸ್ ಬರ್ತಾಯಿದೆ ಅಷ್ಟೇ. ಇದೆಲ್ಲ ಸಂಕ್ರಾಂತಿ ವೀಡಿಯೋದೆ. ಸಂಕ್ರಾಂತಿ ದಿನ ಹಾಕ್ಕೊಂಡಿದ್ವಲ್ಲ, ಮಕ್ಕಳೆಲ್ಲ ಹೋದ್ಮೇಲೆ ಎಲ್ಲರೂ ಈ ಥರ ಒಂದೇ ಥರ ಹಾಕ್ಕೊಳ್ಳೋಣ ಮೆಹಂದಿ ಅಂತಂದ್ಬಿಟ್ಟು ಹಾಕ್ಕೊಂಡಾದ್ಮೇಲೆ ಒಂದಷ್ಟು ವೀಡಿಯೋ ಮಾಡ್ಕೊಂಡು ಫೋಟೋ ತೊಗೋತಾ ಇರೋದು ಅಷ್ಟೇ ಇದೆಲ್ಲ. ಅದೇ ಕರೆಕ್ಟಾಗಿ ಮಾಡು. ಮಾಡಿ ಹೇಳು ಬೇಕು ಬೇರೆ. ಆಮೇಲೆ ಅದೇನು ಹಿಂಗೆ ಮಾಡ್ತಿದ್ದ? ಈ ವಿಡಿಯೋ ಬಂದು ಸಂಕ್ರಾಂತಿಗಿಂತ ಮುಂಚಿಂದು. ಸಂಕ್ರಾಂತಿಗಿಂತ ಮುಂಚೆ ಸ್ಕೂಲಲ್ಲಿ ಸಂಕ್ರಾಂತಿ ಸೆಲೆಬ್ರೇಷನ್ ಇತ್ತು. ಹಾಗಾಗಿ ಈ ಬಟ್ಟೆನ ಹಾಕಿ ಕಳಿಸಿದ್ವಿ. ಈ ಬಟ್ಟೆ ಇದೊಂದೇ ಸತಿ ಹಾಕೋದು, ಮತ್ತೆ ಅಂತೂ ಆಗಲ್ಲ ಇದು. ಕೆಳಗಡೆ ಲಂಗ ಬೇಕಾದರೆ ಹಾಕ್ಬೋದೇನೋ, ಬಟ್ ಮೇಲ್ಗಡೆ ಬ್ಲೌಸ್ ಅಂತೂ ಖಂಡಿತ ಹಾಕೋದಕ್ಕಾಗಲ್ಲ, ಫುಲ್ ಟೈಟಾಗಿತ್ತು. ಹೇಗೋ ಇದನ್ನು ಹಾಕೊಂಡು ಹೋಗಲಿ, ಹೆಂಗಿದ್ರು ಸಂಕ್ರಾಂತಿಗೆ ಬೇರೆ ಹಾಕೋಣ, ಮನೆಯಲ್ಲಿ ಇನ್ನೊಂದು ಹೊಸದಿತ್ತು ಹಾಕೋಣ ಅಂತ ಹೇಳಿ ಇದನ್ನು ಹಾಕಿ ಕಳಿಸ್ದೆ. Padatam kay Barusaya namatam Kamadewe Benaka Teka Kanta Pachikalu Pali Pida Ushinunde Vanakante Apua Kavapatiga Ipatadu Namakargalu Arabra
Tanya Purika, honestly, ಸರಿ ನಿಂತ್ಕೋ ಸುಮ್ಮನೆ ಹಿಂಗೆ ನಿಂತ್ಕರ ಸರ್ ಅಣ್ಣಿ ತಂಗಿ ನೋಡು. ಏಯ್ ಲಘು ಥರ ನೋಡಿಲ್ಲಿ ಕರೆಕ್ಟಾಗಿ ಅವಳು ಶೋಲ್ಡರ್ ಮೇಲೆ ಕೈ ಹಾಕೋರಾಗ ಇವಾಗ. ಮೆಲ್ಲಗೆ ಹಿಂಗಿಲಿ ರಾಗೋ ಇಷ್ಟೇ. ಹಂಗೆ ರಾಮನೇ ದೇವ್ರೇ, ಹಂಗೆಲ್ಲ ಮಾಡಬಾರ್ದು. ಮುಸುಡಿ ಮಾಡ್ಬಾರ್ದವ ಸುಮ್ಮನೆ ಮೌತ್ ಎಲ್ಲ ಹಂಗೆ ಮಾಡಬಾರ್ದು. ಓನ್ಲಿ ಸ್ಮೈಲ್ ಸ್ಮೈಲ್ ಚೀಸ್. ನೋ 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 ಹಾರ್ಟ್, ಸ್ಮೈಲ್ ಓನ್ಲಿ. ಇಷ್ಟೇ ಸ್ಮೈಲ್. 2 ನಿಮಿಷ ನಿಂತ್ಕೊಬಿಟ್ರೆ ನನ್ನ ಮಕ್ಕಳು. ನೋಡಿ, ನೋಡ್ತಾ ಇದ್ದಾಗಲೇ ಗೊತ್ತಾಗುತ್ತೆ ಇದು ಸಂಕ್ರಾಂತಿ ವಿಡಿಯೋ ಅಂತ. ಹೇಳಬೇಕು ಅಂತ ಹೇಳಿದ್ರೆ ಆ್ಯಕ್ಚುಲಿ ಸಂಕ್ರಾಂತಿ ಸ್ಕೂಲಲ್ಲಿ ನಡೀತಲ್ಲ, ಅದು ಕೂಡ ಫೋಟೋ ಎಲ್ಲ ಸ್ಕ್ರೀನ್ಶಾಟ್ ತೆಗೆದಿದ್ದೆ. ಬಟ್ ನಂಗೆ ಹಾಕೋದಕ್ಕೆ ಟೈಮೇ ಆಗಲಿಲ್ಲ. ಪ್ರತಿ ಸತಿನೂ ಅಂದ್ಕೊತೀನಿ, ಪ್ರತಿ ಸಲನೂ ಯಾವಾಗ ಫೋಟೋ ತೊಗೊತೀವಿ ಅಥವಾ ಎಲ್ಲಾದರೂ ಹೋಗಿ ಬರ್ತೀವಿ 2 ನಿಮಿಷ ಆದರೂ ಸರಿ ಅದನ್ನು ಹಾಕ್ಬಿಡ್ಬೇಕು. ವಿಡಿಯೋ 1 ನಿಮಿಷ ಇದ್ರೂ ಪರವಾಗಿಲ್ಲ, ಬರೀ ಫೋಟೋಸ್ ಇದ್ರೂ ಅದನ್ನು ಅಪ್ಲೋಡ್ ಮಾಡಿಬಿಡ್ಬೇಕು ಅಂತ ಅಂದ್ಕೊತೀನಿ. ಬಟ್ ಅನ್ಫಾರ್ಚುನೇಟ್ಲಿ ಅದು ಆಗೋದೇ ಇಲ್ಲ, ಹಂಗೆ ಮಾಡೋಕ್ಕಾಗೋದೇ ಇಲ್ಲ. ಏನೋ ಒಂದು ಬೇಜಾರೋ ಇನ್ನೊಂದೋ ಏನೋ ಹಾಗೆ ಇದ್ಬಿಟ್ಟಿರ್ತೀನಿ. ಮತ್ತೆ ಇನ್ಯಾವಾಗಲೋ ಬ್ಯಾಕಪ್ ತೆಗಿಯುವಾಗ ಮತ್ತೆ ಬೇಜಾರಾಗುತ್ತೆ, ಅಯ್ಯೋ ಇದನ್ನು ಅಪ್ಲೋಡ್ ಮಾಡೇ ಇಲ್ವಲ್ಲ ಅಂದ್ಕೊಂಡು ಮತ್ತೆ ಮಾಡೋಕ್ಕೆ ಬರ್ತೀನಿ. ಸೊ ಅಷ್ಟರಲ್ಲಿ ಕೆಲವೊಂದು ಡಿಲೀಟ್ ಆಗಿರುತ್ತೆ, ಕೆಲವೊಂದು ನಾನೇ ಮೆಮೊರಿ ಫುಲ್ ಆಗುತ್ತೆ ಅಂತ ಡಿಲೀಟ್ ಮಾಡಿಬಿಟ್ಟಿರ್ತೀನಿ. ಸೊ ಈ ಥರ ಎಲ್ಲ ಆಗಿರುತ್ತೆ. ಸೊ ಇನ್ನು ಮುಂದಕ್ಕಾದ್ರೂ ಅಷ್ಟೇ, ಎಲ್ಲಾದರೂ ಹೋಗಿದ್ದು ಬಂದರೆ ಒಂದು ಸ್ಮಾಲ್ ಕ್ಲಿಪ್ಪಿಂಗ್ ತೊಗೊಂಡು ಅಟ್ಲೀಸ್ಟ್ ಅಲ್ಲಲ್ಲೇ ಅಪ್ಲೋಡ್ ಮಾಡಿಬಿಡ್ಬೇಕು ಅಂತ ಇವತ್ತು ಡಿಸೈಡ್ ಮಾಡ್ತಾ ಇದ್ದೀನಿ. ನೋಡೋಣ ಏನಾಗುತ್ತೆ ಅಂತ, ಮುಂದೆ ಗೊತ್ತಿಲ್ಲ. ಒಂದು ಫೋಟೋ ತೆಗಿಯೋಕ್ಕೆ ರಂಪ ರಾಮಾಯಣ ಮಾಡಿದ್ರು ಅಂದರೆ ಮಕ್ಕಳು ಯಪ್ಪ ತುಂಬಾ ಹಠ ಮಾಡಿದ್ರು ಫೋಟೋ ತೆಗಿಯೋ ತನಕ. ಸುಮ್ಮನೆ 2 ನಿಮಿಷನೂ ನಿಂತ್ಕೊಳ್ಳೋದಿಲ್ಲ. ಅದು ಅಲ್ಲದೆ ನಾನು ಸಂಕ್ರಾಂತಿ ದಿನ ಎಕ್ಸಾಕ್ಟಾಗಿ ನಾನು ಪೀರಿಯಡ್ಸ್ ಆಗಿಬಿಟ್ಟಿದ್ದೆ. ಸ್ಕೂಲ್ನಲ್ಲಿ ಮಾತ್ರ ನಾರ್ಮಲ್ ಪೂಜೆ ಎಲ್ಲ ಏನು ಮಾಡಿರಲಿಲ್ಲ, ಡೆಕೋರೇಷನ್ಸ್ ಎಲ್ಲ ಇತ್ತು, ಅಲ್ಲಿ ಎಂಜಾಯ್ ಮಾಡ್ಕೊಂಡು ಬಂದಿದ್ದು. ಬಟ್ ಮನೆಯಲ್ಲಿ ಕಂಪ್ಲೀಟ್ ಪೂಜೆನ ನನ್ನ ಹಸ್ಬೆಂಡೇ ಮಾಡಿದ್ದು. ಈ ಥರ ಇಬ್ಬರು ಕೈ ಮುಗಿರಿ, ಕೈ ಮುಗಿರಿ ಇಬ್ಬರು. ಅವಳೇ ದೇವಿ ತರ ಕುತ್ಕೊಬಿಟ್ಟವಳೆ, ನೋಡಲ್ಲಿ ಹಿಂಗ್ ಕೂತಾವಳೆ, ದೇವ್ರು ಬಂದ್ಬಿಟ್ಟೈತೆ. ಹಿಂದಗಡೆ ಎಲ್ಲ ಏನೋ ಒಂದು ಬೆಡ್ ಸ್ಪ್ರೆಡ್ನೇ ತೊಗೊಂಡೋಗಿ ಕೊಟ್ಟಿದ್ದಾರೆ. ಬೇರೆ ಫ್ಲವರ್ ಬೆಡ್ ಸ್ಪ್ರೆಡ್ಗಳು ಕೂಡ ಇತ್ತು, ಎಲ್ಲ ಬಿಟ್ಟು ಇದನ್ನು ಕಟ್ಟಿದ್ರು. ನಾನು ಬಿಡು ಹೋಗ್ಲಿ ಅಂತ ಸುಮ್ಮನೆ ಅದೇ, ಅದನ್ನು ಕಟ್ಟಿ ಚಾಪೆ ಹಾಸಿ ಇದನ್ನೆಲ್ಲ ಕೂಡ ಅವರೇ ಅಂಗಡಿನಲ್ಲಿ ತೊಗೊಂಡು ಬಂದು ಎಲ್ಲವನ್ನು ತಟ್ಟೆಲಿ ಹಾಕಿ ಅವ್ರಿಗೆ ಗೊತ್ತಿರೋ ಹಾಗೆ ಮಾಡಿದ್ರು. ಮಕ್ಕಳಿರೋ ಮನೆ ಸಂಕ್ರಾಂತಿನ ಮಾಡದೇ ಇದ್ದರೆ ಮನ್ಸಿಗೆ ಬೇಜಾರಾಗುತ್ತೆ. ಅವರು ಎಲ್ಲ ಕೂಡ ಮನೆಗೆ ಬಂದು ಎಳ್ಳು ಬೆಲ್ಲ ಎಲ್ಲ ಕೊಡ್ತಾಯಿದ್ರು. ಸೊ ನಮಗೂ ಬೇಜಾರಾಗುತ್ತೆ. ಬೇರೆ ಹಬ್ಬ ಆದರೆ ಬಿಡು ಮುಂದಿನ ವಾರನಾದರೂ ಮಾಡೋಣ ಅಂತ ಅನ್ಕೊಬೋದು. ಬಟ್ ಮಕ್ಕಳ ಹಬ್ಬ ಅಲ್ವಾ, ಅವ್ರಿಗೆ ಬೇರೆಯವರೆಲ್ಲ ನೋಡಿ ಬೇಜಾರಾಗ್ತಿರುತ್ತೆ ಅಂತ ಅಂದ್ಕೊಂಡು ನಾನೇ ಮಾಡ್ತೀನಿ ಬಿಡು ಅಂತ ಹೇಳಿ ಮಾಡಿದ್ರು. ನಾಲ್ಕು 5 6 ಯಾವ ಬ್ಯಾಚ್ ಕರ್ಕೊಂಡು ತುಟ್ಟಿ ಬಿಡು. ಅಲ್ಲಿ ನೋಡು,
ಬರ್ತಿರೋ ಬಿಡ್ತಿರೋ, ನಾನು ಅವಳಿಗೆ ಏನೂ ಹೇಳ್ಕೊಡ್ತಾ ಇಲ್ಲ. ಟಿ ವಿನಲ್ಲೊಂದು ಐಗಿರಿ ನಂದಿನಿ ಬರ್ತಾಯಿತ್ತು, ಅದನ್ನು ನೋಡಿಕೊಂಡು ಅವಳೇ ಕಾಪಿ ಮಾಡ್ಕೊಂಡು ಅವಳೇ ಮಾಡ್ತಾ ಇರೋದು. ನೋಡ್ಕೊಂಡಾದ್ರೂ ಇಷ್ಟು 3.5 ವರ್ಷಕ್ಕೆ ಇಷ್ಟೆಲ್ಲ ಮಾಡೋಕ್ಕಾಗುತ್ತಾ? ನಾವೇನೂ ಹೇಳ್ಕೊಡ್ದಿರಾ ಏನೂ ಇಲ್ದಿರ ಅಂತ ಒಂದೊಂದು ಟೈಮ್ಗೆ ನನಗೆ ಫೀಲ್ ಆಗುತ್ತೆ ನಿಜವಾಗ್ಲೂ. ಅಷ್ಟರ ಮಟ್ಟಿಗೆ ಅವಳು ಮಾಡ್ತಾ ಇದ್ದದ್ದು ಸಖತ್ ಆಶ್ಚರ್ಯ ಆಗ್ತಾಯಿತ್ತಪ್ಪ ನನಗಂತೂ. ಆ ಫೇಸ್ ಎಕ್ಸ್ಪ್ರೆಷನ್ ಇರ್ಬೋದು, ದೇವ್ರ ಥರ ಕಾಮಾಗಿ ನಿಂತ್ಕೊಳ್ಳೋದು, ಏದುಸಿರು ಬಿಡೋದು ಎಲ್ಲ ಮಾಡೋಳು. ನನಗೆ ಆಶ್ಚರ್ಯ ಆಗ್ತಾಯಿತ್ತು. ಸೊ ಎಲ್ಲ ಆದಮೇಲೆ ಪಕ್ಕದ ಮನೆಗೆ, ಕೆಳಗಡೆ ಮನೆ, ಮೇಲ್ಗಡೆ ಮನೆಗೆಲ್ಲ ಹೋಗಿ ಎಳ್ಳು ಬೆಲ್ಲ ಕೊಟ್ಟು ಕಾಲು ನಮಸ್ಕಾರ ಮಾಡಿ ಆಶೀರ್ವಾದ ತೊಗೊಂಡು ಬಂದಳು. ಹಾಗೆಯೇ ಎಲ್ಲ ಮನೆಗೂ ಎಳ್ಳು ಬೆಲ್ಲ ಕೊಟ್ಟು ಬಂದಳು. ಇದು ಬಂದು ಅದರ ನೆಕ್ಸ್ಟ್ ಡೇ ಆಗಿರುವಂತಹ ವಿಡಿಯೋ. ಏನಾಗಿದೆ ಅಂತ ನೀವೇ ನೋಡಿ. ನನ್ನ ಮಗ ಈ ಥರ ಬಗ್ಗಬಾರ್ದು ಅಂತ ಬಗ್ಗಿನೇ ತೋರಿಸ್ತಾ ಇದ್ದಾನೆ. CCTV ಇದ್ದದ್ದಕ್ಕೆ ಇದೆಲ್ಲ ನಮಗೆ ಒಳ್ಳೇದಾಯಿತು ಅಂತ ಹೇಳ್ಬೋದು. ಗೊತ್ತಾಯಿತು ಅಟ್ಲೀಸ್ಟ್ ಇವ್ರು ಏನು ಮಾಡಿದ್ದಾರೆ, ನೆಕ್ಸ್ಟು ಏನು ಇವ್ರಿಗೆ ಹೇಳ್ಕೊಡ್ಬೋದು ಅಂತ. ಮನೆಗೆ ಬಂದಮೇಲೆ ಚೆನ್ನಾಗೆ ಕೊಟ್ಟಿದ್ದೀನಿ ನಮ್ಮ ರಾಘುಗೆ. ಯಾಕೆ ಹಿಂಗೆ ಮಾಡಿದೆ, ಅದನ್ನು ಜಂಪ್ ಮಾಡಿ ತೋರಿಸ್ತಾರ ನೆಗಿಬಾರ್ದು ಅಂತ. ಅವ್ನು ಜಂಪ್ ಮಾಡಿ ಹಿಂಗೆ ನೆಗಿಬೇಡ ಅಂತ ತೋರಿಸಿದ್ದಾನೆ. ಅದಕ್ಕೆ ಇವಳು ಹಿಂಗೆ ಜಂಪ್ ಮಾಡಬಾರ್ದು ಅಲ್ವಾ ಅಂತ ಮಾಡೋಕೆ ಹೋಗಿ ಅಲ್ಲಿರೋ ಗೋಡೆಗೆ ಗಡ್ಡ ಹೊಡೆದು ಅದಕ್ಕೆ ನಾಲ್ಗೆ ಒತ್ತಿ ಮೇಲ್ಗಡೆಯಿಂದ ಎಲ್ಲ ಫುಲ್ಲು ಬ್ಲಡ್ ಬಂದ್ಬಿಟ್ಟಿದೆ ಬಾಯಲ್ಲೆಲ್ಲ. ತುಟಿ ಹತ್ರ ಮೇಲ್ಗಡೆ ಎಂಡ್ರ ಹತ್ರ ಫುಲ್ಲು ಒಂದು ಸ್ವಲ್ಪ ಒಂದು ವೈಟ್ ಕಲರ್ ಮಾಂಸಖಂಡನೇ ಕಾಣೋ ಥರನೇ ಆಗೋಗಿತ್ತು. ಅಷ್ಟೊಂದು ರಕ್ತ ಬಂದಿತ್ತು. ಬಟ್ ಹಾಗೇ ವಾಸಿ ಆಯಿತು. ಗಾಡ್ ಗ್ರೇಸ್ ಅಂತಲೇ ಹೇಳ್ಬೋದು ನಿಜವಾಗ್ಲೂ. ಮಕ್ಕಳನ್ನು ಹೇಗೆ ನೋಡ್ಕೋಬೇಕು ಅನ್ನೋದೇ ಒಂದು ದೊಡ್ಡ ಯಕ್ಷ ಪ್ರಶ್ನೆ ಆಗೋಗಿದೆ ನನಗೆ. ನಾ ಬಿಡಿಸ್ಕೊಡೋದು ಬೇಡವಾ? Wait. I made it 40. No. Tinna. ಇದೊಂದು ಕೊಡೇಮ್ಮ ಸರ್. ಬೇಡ ಬೇಡ, ಇದು 3 ವರ್ಷಕ್ಕೂ ಇದೆಯಲ್ಲ ಸರ್, ಇನ್ನೇನು ಬೇಕಾ? ಅಪ್ಪ ಬನ್ನಿ ಹೋಗೋಣ. ಸಾಫ್ಟ್ ಇದೆಯಲ್ಲ, ಕೊಡಿ ಸರ್ ಒಂದು. ಅದೊಂದು ಸಾಫ್ಟ್ನಾ ಇಷ್ಟೊಂದಾ? ಒಂದು ಮತ್ತೆ ಡ್ರೈವ್ ಥ್ರೂ ಆರ್ಡರ್ ಇನ್ನು ಮಳವಳ್ಳಿನ ಮದ್ದೂರ ಮದ್ದೂರು ಮದ್ದೂರಾ? ಎಷ್ಟೊತ್ತವರೆಗೂ ಇರುತ್ತೆ? ಓಲ್ ನೈಟಾ? ಅಲ್ಲ ಹೀಗೆ ಹೋದಾಗ ಬಂದಾಗೆಲ್ಲ ಮೆಕ್ಡೊನಾಲ್ಡ್ಸ್ಗೆ ಹೋಗಿ ಒಳಗಡೆ ತಿಂತಾ ಇದ್ವಿ. ಇವಾಗ ನೈಸ್ ರೋಡ್ ಆದಮೇಲೆ ಅಲ್ಲೇ ಕ್ಲೋಸ್ ಮಾಡಿ ಇವಾಗ ಡ್ರೈವ್ ಥ್ರೂ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಆಪ್ಷನ್ನು. ಹೋಗ್ತಾನೆ ಒಂದು ಕಡೆ ವಾಯ್ಸಲ್ಲೇ ಹೇಳ್ಬಿಡೋದು, ಆರ್ಡರ್ ಮಾಡೋದು, ಅದಾದಮೇಲೆ ಹೋಗಿ ಪೇಮೆಂಟ್ ಮಾಡೋದು. ಪೇಮೆಂಟ್ ಮಾಡಿ ನಾವು ಮುಂದೆ ಹೋಗೋ ಅಷ್ಟರಲ್ಲಿ ಆರ್ಡರ್ ರೆಡಿ ಇರುತ್ತೆ. ವಿತಿನ್ 2 ಮಿನಿಟ್ಸಲ್ಲಿ ರೆಡಿ ಆಗಿಬಿಡುತ್ತೆ. 60 ಸೆಕೆಂಡ್ಸು ಏನೋ ಹೇಳಿದ್ದಾರೆ, 90 ಸೆಕೆಂಡ್ಸು ಹೇಳಿದ್ದಾರೆ. ಒಳ್ಳೆ ಬಿಸ್ನೆಸ್ಸು ನೋಡಿ. ಕೂತ್ಕೊಂಡು ತಿನ್ನೋಕ್ಕಾಗಲ್ಲ ಅಂದವ್ರಿಗೆ ಅಲ್ಲೇ ಅಂದಿವೆ ಹೋಗ್ತಾನೆ ಕಾರಲ್ಲಿ ತೊಗೊಂಡು ಪಾಸ್ ಮಾಡ್ತಾ ಹೋಗೋದು. ಚೆನ್ನಾಗಿದೆ ಮಾತ್ರ. ನಮ್ಮ ಮದ್ದೂರಲ್ಲಿರೋದೇ ನಮಗೊಂದು ಆಶ್ಚರ್ಯ. ಫೋಟೋ ತೆಗೆದು ಕಳಿಸ್ತೀನಿ, ನಿಂತ್ಕೋಬೇಕಂತ. ನಿಂತ್ಕೋ ರಾಘು ನಿಂತ್ಕೊ. ಇಬ್ಬರು ನಿಂತ್ಕೊಳ್ಳಿ. ಅಲ್ಲಿ ನಿಂತ್ಕೊಳ್ಳಿ, ಇಲ್ಲೇ ನಿಂತ್ಕೊಳ್ಳಿ, ಮೇಲ್ಗಡೆ ಇಬ್ಬರು ನಿಂತ್ಕೊಳ್ಳಿ. ವಾಂತಿ ಮಾಡ್ಬಿಟ್ಟ? ಚಳಿ ಆಗ್ತದೆಯಾ?
ಯಾರದು ಕೋತಿನದು ಹೆಂಗಿದೆ ಕೋತಿ ನೋಡಿ ಜಲ ಸುಡ್ತಾವ ಅಂಬರ ನಕ್ಕಳಲ್ಲ ನೋಡಿ ವಾಂತಿ ಮಾಡ್ಕೊಂಡು ಹಾಕ್ಬಿಟ್ಟಿನ ಕೆಮ್ಲೆನ ವಾಯ್ಸೇ ಹೋಗ್ಬಿಟ್ಟದ. ನಮ್ಮ ಕಡೆಯವ್ರದ್ದೊಂದು ಫಂಕ್ಷನ್ಗೆ ಹೋಗಿದ್ವಿ, ಅಲ್ಲಿಂದ ಬಂದಿದ್ದು ಅದೇನು ದೃಷ್ಟಿ ಆಯಿತೋ ಏನೋ, ಫುಲ್ಲು ವಾಮಿಟು ಜ್ವರ ತುಂಬ ಜಾಸ್ತಿ ಆಗೋಯ್ತು ಪಾಪ. ವಿಶಾಂತಿ ಆಟ ಸಮಯ ಗೊತ್ತಿಲ್ಲ. ಯಾಕೆಂದ್ರೆ ನಾನು ತೀಟೆ ಮಾಡ್ತಾ ಇದ್ದೀನಿ ಅಂತ. ನೀನು ಯಾಕೆ ತೀಟೆ ಮಾಡೋದೆ ಮತ್ತೆ? ಏನು ಮಾಡಿದೆ? ಯಾರು ಕೊಡ್ದೆ? ಏನು ಮಾಡ್ದ? ಏನು ಮಾಡಿದೆ? ಬರೀ ನಾನು ಹಿಂಗೆ ಮುತ್ಕೊದ್ದಾರ ಅಂದು ಬೋಯ್ತು. ಯಾರಿಗೆ ಮುತ್ಕೊಟ್ಟೆ? ಶಾಂತಿಗೆ. ಆಮೇಲೆ ಬೋಯ್ತು ಕೊರದೆ ಎಲ್ಲ ನನ್ನ ಬುಚ್ ಕರೆದೆಲ್ಲ ಯಾವ್ದು ಆತ ಜಮಾನ ಕೊರಲ್ಲ ಅವರು. ಅದಕ್ಕೆ ದಿವ್ಯಮ್ಮಮ್ಗೆ ಹೇಳ್ಬೇಕಿತ್ತು, ಮ್ಯಾಮ್ ಆಟ ಸಾಮಾನು ಕೊಡಲ್ಲ ನನಗೆ ಅಂತ. ಓಕೆ, ನಿನ್ನ ಫ್ರೆಂಡ್ಸ್ಗಳು ನೇಮ್ಗಳು ಹೇಳು. ಯಾರ್ಯಾರು ನಿಮ್ಮ ಫ್ರೆಂಡ್ಸು? ಶಾಂತಿ ಅಂದೆ. ಆಮೇಲೆ 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 ಸಾಂಚೆ ಆಯ್ತು. ಆಮೇಲೆ ವಿಹಾನ್. ಆಮೇಲೆ ರಿಷಬ್. ಆಮೇಲೆ ದಿವ್ಯ ಮ್ಯಾಮ್. ಆಮೇಲೆ ಯಾರು ನಿಮ್ಮ ಫ್ರೆಂಡ್? ರೆಸಾರ್ಟ್ಗೆ ಹೋಗಿದ್ದಾ? ಓಕೆ. ಆಮೇಲೆ ಎಲ್ಲಿ ಹೋಗಿದ್ದ? ಮೆಟ್ರೋ ಟ್ರೈನ್ಗೆ. ಓಕೆ, ಯಾರ್ಯಾರು ಹೋಗಿದ್ರೆ? ಎಲ್ಲರೂ ಹೋಗಿದ್ರೆ. ಯಾರ್ಯಾರು ಹೋಗಿದ್ರೆ? ಹೇಳು. ಸರಿ ಸರಿ, ನಿಮ್ಮ ಮ್ಯಾಮ್ ಏನಂದ್ರು? ನಾನು ತಲೆ ತಿನ್ಬೇಡಿ ಅಂದ್ರ? ಆಮೇಲೆ ಆಮೇಲೆ ಸ್ಕೂಲ್ ಅದು ವ್ಯಾನಲ್ಲಿ ಏನು ಅಂದ್ರಲ್ಲ ಏನು? ಯಾರು ತಲೆ ಸುತ್ತಾ ಇದೆ ಅಂದ್ರ? ನೀವೇನ್ ಮಾಡ್ತಿದ್ರಿ? ಹಿಂಸೆ ಕೊಡ್ತಿದ್ರಾ? ಮತ್ತೆ ಯಾಕ? ಇದು ಬಂದು ಇದನ್ನು ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿ ಹಾಕಬೇಕು ನಾನು ಆ್ಯಕ್ಚುಲಿ. ಸೊ ಇನ್ನೊಮ್ಮೆ ಯಾವಾಗಾದರೂ ಹೋಗ್ತೀವಿ ಅಂತ ಅಂದ್ಕೊಂಡಿದ್ದೀವಿ. ಇನ್ನೊಮ್ಮೆ ಯಾವಾಗಾದರೂ ಮಾರ್ನಿಂಗ್ ಟೈಮ್ ಹೋದಾಗ ಖಂಡಿತ ವಿಡಿಯೋ ಮಾಡಾಕ್ತೀನಿ. ಇದು ಪಾಂಡವಪುರದ ಹತ್ರ, ಮೈಸೂರು ಹತ್ರ ಇರೋ ಕಲ್ಲಳ್ಳಿ ಅನ್ನೋ ಗ್ರಾಮದಲ್ಲಿರುವಂತಹ ಭೂವರಹ ಸ್ವಾಮಿ. ಇಲ್ಲಿಗೆ ಆಲ್ಮೋಸ್ಟ್ ಒಂದು 5-6 ವರ್ಷಗಳಿಂದ ಹೋಗಬೇಕು ಅಂತ ಅನ್ಕೋತಾನೆ ಇದ್ವಿ. ಈ 2026 ಕೂಡ ಅಷ್ಟೇ ಹೆಂಗೆ ಹೋಗಿದ್ದೀವಿ ಅಂದರೆ ಯು ಬಿಲೀವ್ ಇಟ್ ಆರ್ ನಾಟ್, ನೀವು ನಂಬಕ್ಕೆ ಆಗಲ್ಲ ಅಂತ ಅನ್ನೋ ಥರ ಹೋಗಿದ್ದೀವಿ ನಾವು. ವೈದ್ಯನಾಥೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಅಲ್ಲಿಂದ ಹೊರಡೋವಾಗಲೇ 6 ಗಂಟೆ ಅಷ್ಟೊತ್ತಾಗ್ಬಿಟ್ಟಿತ್ತು. ನೀವು 7:15ಗೆ ಹೊರಟ್ರೆ ನೀವು ಈ ದೇವಸ್ಥಾನ ಕ್ಲೋಸ್ ಆಗಿರುತ್ತೆ ಅಂತ ಹೇಳಿ ಮ್ಯಾಪಲ್ಲಿ ಹೇಳ್ತಾನೆ ಇತ್ತು. ಎಷ್ಟು ಫಾಸ್ಟಾಗಿ ಹೊಡ್ಕೊಂಡು ಬಂದಿದ್ದೀವಿ ಅಂದರೆ ಹೋಗೋದು ಬೇಡವಾ ಅಂದ್ಕೊಂಡು ಕೊನೆಗೆ ಇಲ್ಲ ಲತ ಇಷ್ಟೊಂದು ಸತಾಯಿಸ್ತಾ ಇದೆ ಅಂದರೆ ನಾವು ಹೋಗಲೇಬೇಕು, ಹೋಗ್ಬಿಟ್ಟು ಹೊರಗಡೆ ಕೈ ಮುಗಿದ್ಕೊಂಡ್ರು ಪರವಾಗಿಲ್ಲ ಹೋಗಿ ಬರೋಣ ಅಂತ ಹೇಳಿ ಕಾರಲ್ಲಿ ಚೆಚ್ಕೊಂಡು ಕರ್ಕೊಂಡು ಹೋದರು. ಮತ್ತು ನಾವು 2 ಸಲ ನಮ್ಮೂರಿಗೆ ಹೋಗಿ ಬಂದಂಗೆ ಆಯಿತು ನಿಜವಾಗ್ಲೂ. ಅರ್ಧ ದಾರಿ ಬೆಂಗಳೂರಿಗೆ ಬಂದು ಮತ್ತೆ ಮೈಸೂರಿಗೆ ಹೋಗಿ ದರ್ಶನ ಮಾಡಿಕೊಂಡು, ಅದು ಕೂಡ ಅಷ್ಟೇ ಇನ್ನೇನೋ ಕ್ಲೋಸ್ ಆಗಿಬಿಡ್ತಾಯಿತ್ತು. ಆ ಟೈಮಲ್ಲಿ ಹೋಗಿ ಕೈ ಮುಗಿದಿದ್ದಾಯಿತು ನಮಗೆ. ತುಂಬ ಚಿಕ್ಕ ದೇವಸ್ಥಾನ ಅಂತ ನಾವು ಅಂದ್ಕೊಂಡ್ವಿ, ಆದರೆ ತುಂಬ ದೊಡ್ಡದಾದಂತಹ ದೇವಸ್ಥಾನ. ಮಾರ್ನಿಂಗ್ ಟೈಮು ಆರಾಮಾಗಿ ಒಂದು ದಿನ ಕೂಡ ಸ್ಪೆಂಡ್ ಮಾಡ್ಬೋದು. ಹಾಗೆ ಸುತ್ತಮುತ್ತ ಮೈಸೂರು ಪ್ಲೇಸ್ಗಳು ನೋಡ್ಬೋದು, ಅಷ್ಟು ಅದ್ಭುತವಾಗಿದೆ. ಸೊ ನೆಕ್ಸ್ಟ್ ಟೈಮ್ ಹೋದಾಗ ಖಂಡಿತವಾಗ್ಲೂ ತೋರಿಸ್ಕೊಡ್ತೀನಿ ನಾನು ನಿಮಗೆ ಅದನ್ನು. ಇಷ್ಟೇ ಇವತ್ತಿನ ವಿಡಿಯೋ ಅಂತ ಹೇಳ್ತಾ ನಮಸ್ಕಾರ.